मैं नरेंद्र दामोदर दास मोदी ईश्वर की शपथ लेता हूं कि ಮೋದಿ ಅವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬಿಜೆಪಿ ಎಲೆಕ್ಷನ್ ಸೋಲುತ್ತೆ ಅಂತ ಗೊತ್ತಾದ ತಕ್ಷಣ ಸೆನ್ಸೆಕ್ಸ್ ಒಂದೇ ದಿವಸದಲ್ಲಿ ಸುಮಾರು 7,000 ಪಾಯಿಂಟ್ ಕೆಳಗೆ ಬಿದ್ದಿತ್ತು. ಅದೇ ಬಿಜೆಪಿ ಬೇರೆ ಪಕ್ಷಗಳ ಜೊತೆ ಸೇರ್ಕೊಂಡು ಅಧಿಕಾರನ ಮುಂದುವರಿಸ್ತೀವಿ ಅಂತ ಗೊತ್ತಾದಾಗ ಸೆನ್ಸೆಕ್ಸ್ ವಾಪಸ್ 7,000 ಪಾಯಿಂಟ್ ಮೇಲೋಗಿದೆ. ಸ್ಟಾಕ್ ಮಾರ್ಕೆಟ್ ಇದೇ ಥರನೇ ಮುಂದೆ ಮೇಲೋಗುತ್ತೆ. ಹೋದ್ರೂ ಯಾವ್ಯಾವ ಸೆಕ್ಟರ್ಗಳು ಮೇಲೋಗ್ತವೆ, ಯಾವ್ಯಾವ ಕಂಪ್ನಿಗಳು ಮೇಲೋಗ್ತವೆ. ನೆಕ್ಸ್ಟ್ 5 ವರ್ಷ ಮೋದಿ ಗೌರ್ಮೆಂಟ್ ಕಂಟಿನ್ಯೂ ಆದರೆ ಈ ಪೀರಿಯಡಲ್ಲಿ ನಾವು ದುಡ್ಡು ಮಾಡೋಕ್ಕೆ ಯಾವ್ಯಾವ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಸತತವಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ. ಇವರು ಅಧಿಕಾರಕ್ಕೆ ಬರೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಗೊತ್ತಾ? ಫಿಲಿಪ್ಸ್ ಕ್ಯಾಪಿಟಲ್ ಅವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಏನಂತ ಅಂದರೆ ಇವರೇನಾದರೂ ಅಧಿಕಾರಕ್ಕೆ ಬಂದರೆ ಇವರು ಮ್ಯಾನಿಫೆಸ್ಟೋದಲ್ಲಿ ಏನೇನು ಹೇಳಿದಾರಲ್ಲ ಅದರಿಂದ ನಮ್ಮ ದೇಶಕ್ಕೆ ಯಾವ ಥರ ಬೆನಿಫಿಟ್ ಆಗ್ಬೋದು, ಅದರಲ್ಲೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ್ಯಾವ ಸ್ಟಾಕ್ಗಳಿಗೆ ಬೆನಿಫಿಟ್ ಆಗ್ಬೋದು ಅಂತ ಅವರೊಂದು ರಿಪೋರ್ಟ್ ಮಾಡಿದ್ದಾರೆ. ಅದೇ ರಿಪೋರ್ಟ್ ಆಧಾರದ ಮೇಲೆ ಈ ವಿಡಿಯೋ ಮಾಡಿರೋದು. ಮೊದಲನೇದು ಎಮರ್ಜಿಂಗ್ ಇಂಡಿಯಾ. ಎಮರ್ಜಿಂಗ್ ಇಂಡಿಯಾದಲ್ಲಿ ಏನು ಹೇಳಿದ್ದಾರೆ ಅಂದರೆ ನಮ್ಮ ದೇಶದ ಎಕಾನಮಿನ ನಾವು 3ನೇ ಸ್ಥಾನಕ್ಕೆ ತರ್ತೀವಿ, ನಮ್ಮ ದೇಶದ ಎಕಾನಮಿನ $5 ಟ್ರಿಲಿಯನ್ ಟಚ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೇನಾದರೂ ಮಾಡಬೇಕಂದ್ರೆ ನಮ್ಮ ದೇಶ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಬೇಕು. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗಿಂದನೇ ಜಾಸ್ತಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗಿಂದನೇ ಒಂದು ಡೆವಲಪಿಂಗ್ ನೇಷನ್ ಬೆಳೆಯೋಕ್ಕಾಗುತ್ತೆ. ಈಗ ನೀವು ಯಾವುದೇ ಒಂದು ದೊಡ್ಡ ಎಕಾನಮಿ ತೊಗೊಳ್ಳಿ, ಅಮೇರಿಕಾ ಅಥವಾ ಯುರೋಪು, ಇವ್ರು ಯಾರೂ ಅಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮಂಥ ಲೋವರ್ ಇನ್ಕಮ್ ಕಂಟ್ರಿಗಳು ಯಾವ್ಯಾವ ಇದಾವಲ್ಲ, ಇಂಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಬಾಂಗ್ಲಾದೇಶ್, ಚೈನಾ, ಇದರಲ್ಲೆಲ್ಲದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾರೆ. ಯಾಕಂದರೆ ಲೋ ಕಾಸ್ಟ್ ಅಂತ. ನಮ್ಮ ಇಂಡಿಯಾ ಕೂಡ ಅದೇ ಬೆನಿಫಿಟ್ ಆಗಿದೆ. ನಮ್ಮ ಇಂಡಿಯಾ ಏನಾದರೂ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದರೆ ನಮ್ಮ ಇಂಡಿಯಾದಲ್ಲಿ ಸಖತ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ನಮ್ಮ ಇಂಡಿಯನ್ GDP ಗ್ರೋ ಆಗುತ್ತೆ. ಅದಲ್ದಲ್ಲೇ ನಮ್ಮ ಇಂಡಿಯಾಗೆ ಇನ್ನೊಂದೇನು ಬೆನಿಫಿಟ್ ಅಂದರೆ ಚೈನಾ ಪ್ಲಸ್ ಒನ್ ಅಂದರೆ ಚೈನಾದಲ್ಲಿರೋ ಕಂಪ್ನಿಗಳು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾವೆ. ಯಾಕಂದರೆ ಕೋವಿಡ್ ಟೈಮಲ್ಲಿ ಅವರೆಲ್ಲ ಸಫರ್ ಮಾಡಿದ್ದಾರೆ. ಎಂಟೈರ್ ಒಂದೇ ಒಂದು ಕಂಟ್ರಿ ಮೇಲೆ ನಂಬ್ಕೊಂಡಿದ್ರೆ ಏನಾದರೂ ಒಂದೇ ಒಂದು ಚೂರು ಪ್ರಾಬ್ಲಮ್ ಆದರೆ ಅವ್ರ ಸಪ್ಲೈ ಚೈನೇ ಡಿಸ್ಟರ್ಬ್ ಆಗೋಗುತ್ತೆ. ಈಗ ಜಸ್ಟ್ ನಮ್ಮದೇ ತಗೊಳ್ಳಿ, ಈಗ ನಮ್ಮದೊಂದು ವೀಡಿಯೋ ಮಾಡ್ತಿರ್ಬೇಕಾದ್ರೆ ನಮ್ಮದು ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಪ್ರತಿಯೊಂದು ರಿಸರ್ಚ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಶೂಟು ಮಾಡಿದ್ದೀವಿ. ಏನಾದರೂ ಎಡಿಟರ್ಗೆ ಸ್ವಲ್ಪ ಪ್ರಾಬ್ಲಮ್ ಆದರೆ ನಮ್ಮ ವೀಡಿಯೋ ಕಂಪ್ಲೀಟ್ ಆಗೋದೇ ಇಲ್ಲ, ಅದನ್ನು ಮುಗ್ಸೋಕ್ಕೆ ಆಗಲ್ಲ. ಯಾಕಂದರೆ ನಾವು ಎಡಿಟರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಂಗೇನೆ ಯಾವುದೇ ಒಂದು ಕಂಟ್ರಿ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆದರೆ ಅವ್ರ ಸಪ್ಲೈ ಚೈನೇ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಆಪಲ್ ಏನಾದರೂ ಚೈನಾಯಿಂದ ಪ್ರೊಡಕ್ಷನ್ ಮಾಡಿ ಬೇರೆ ದೇಶಕ್ಕೆ ಸೆಲ್ ಮಾಡಬೇಕಂದ್ರೆ ಚೈನಾದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಆಪಲ್ ಪ್ರೊಡಕ್ಷನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೇ ಅವರೆಲ್ಲ ಏನು ಮಾಡ್ತಿದ್ದಾರೆ, ಬೇರೆ ದೇಶಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಈಗ ನೋಡಿರ್ಬೋದು ನೀವು, ಮೇಡ್ ಇನ್ ಇಂಡಿಯಾ ಆಪಲ್ ಬರ್ತಾ ಇದೆ, ಸ್ಯಾಮ್ಸಂಗ್ ಇಂಡಿಯಾದಲ್ಲಿ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಟೆಸ್ಲಾ ಇಂಡಿಯಾಗೆ ಬರ್ತಾ ಇದ್ದಾನೆ. ಈ ಥರ ಬೇರೆ ಕಂಪ್ನಿಗಳು ಇಂಡಿಯಾಗೆ ಬರ್ತಾ ಇದ್ದಾವೆ. ಇದರಿಂದ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಸಖತ್ತು ಗ್ರೋ ಆಗುತ್ತೆ. ನಮ್ಮ ಇಂಡಿಯಾ ಮಾತ್ರ ಅಲ್ಲ, ಬೇರೆ ಕಂಟ್ರಿಗಳಿಗೂ ಹೋಗುತ್ತೆ. ಈಗ ಚೈನಾಯಿಂದ ತುಂಬ ಕಂಟ್ರಿಗಳು ವಿಯೆಟ್ನಾಮ್ಗೆ ಹೋಗ್ತಿದ್ದಾವೆ, ಥೈಲ್ಯಾಂಡ್ಗೆ ಹೋಗ್ತಿದ್ದಾವೆ, ಬಾಂಗ್ಲಾದೇಶ್ಗೆ ಹೋಗ್ತಿದ್ದಾವೆ, ಪಾಕಿಸ್ತಾನ್ಗೆ ಹೋಗ್ತಿಲ್ಲ. ಪಾಕಿಸ್ತಾನ್ಗೆ ಯಾಕೆ ಹೋಗ್ತಿಲ್ಲ ಅಂತ ನೀವು ಕೇಳ್ಬೋದು. ಪಾಕಿಸ್ತಾನ್ಗೆ ಯಾಕೆ ಹೋಗಲ್ಲ ಅಂದರೆ ಪಾಕಿಸ್ತಾನದಲ್ಲಿ ಹೋಗಿ ಯಾರನ್ನ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡಿದ್ರೆ ಅದು 3 ದಿವಸದಲ್ಲಿ ಬಾಂಬ್ ಹಾಕಿ ಬರ್ಸ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರದ್ದೇನೋ ಹುಚ್ಚಲ್ಲಿ ಬರ್ಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ತುಂಬ ಕಂಟ್ರಿಗಳು ಅಲ್ಲೋಗಿ ರಿಸ್ತಾನಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಎಂಥ ಕಂಟ್ರಿ ಇಷ್ಟ ಅಂದರೆ ಸ್ಟೇಬಲ್ ಆಗಿರಬೇಕು. ಅದಕ್ಕೇ ಅವ್ರು ಸ್ಟೇಬಲ್ ಗೌರ್ಮೆಂಟ್ನು ತುಂಬ ಇಷ್ಟಪಡೋದು ಇದೇ ರೀಸನಿಂದಾನೆ. ಇದನ್ನೇ FDI ಅಂತಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ಮೊದಲನೇದು ಬರೋದೇ ಆಟೋಮೊಬೈಲ್ಸ್ ಅಂದರೆ ನಮ್ಮ ಮಾರುತಿ, ಟಾಟಾ, ಇವೆಲ್ಲ ಕೂಡ ಆಟೋಮೊಬೈಲ್ಸ್ ಅಂತಲೇ ಕರೀತಾರೆ. ಬಟ್ ಅದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬೇರೆ ದೇಶಕ್ಕೆ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡೋಂಥ ಕಂಪ್ನಿಗಳನ್ನ. ಅದರಲ್ಲಿ ಮೊದಲನೇದಂದರೆ ಮದರ್ಸನ್ ಸುಮ್ಮಿ JLRಗೆ, BMWಗೆ, ಜನರಲ್ ಮೋಟರ್ಸ್ಗೆ, ವೋಕ್ಸ್ ವ್ಯಾಗನ್ಗೆ, ಅವರೆಲ್ಲರೂ ಮದರ್ಸನ್ ಸುಮ್ಮಿಗೆ ಕಸ್ಟಮರ್ಸ್. ಇವನು ತಯಾರು ಮಾಡಿರೋ ಪ್ರಾಡಕ್ಟ್ನ ಬೇರೆ ದೇಶಕ್ಕೆ ಸೆಲ್ ಮಾಡ್ತಿದ್ದಾನೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಲ್ಲಿ ಇವ್ನ ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ದಾನೆ. ಅದೇ ರೀತಿ ಇನ್ನೊಂದು ಕಂಪ್ನಿ ಅಂದರೆ ಸೋನಾ BLW. ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಇವರು ಡಿಫ್ರೆನ್ಷಿಯಲ್ ಬೇರ್ನ ತಯಾರು ಮಾಡ್ತಾರೆ. ಈ ಕಂಪ್ನಿ ಬಗ್ಗೆ ಸಪ್ರೇಟ್ ನಿಮಗೆ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಈ ಕಂಪ್ನಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಕಂಪ್ನಿ ಮೇಜರ್ಲಿ ಫೋಕಸ್ಡ್ ಆನ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ತುಂಬ ಫೋಕಸ್ ಇದೆ. ಈ ಕಂಪ್ನಿ ಮೋಟರ್ನ ತಯಾರು ಮಾಡುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗೆ. ಈಗ ರೀಸೆಂಟಾಗಿ ಇವರು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಏನೇನಾದ್ರೂ ಈ ಕಂಪ್ನಿಗೆ ಭಯಂಕರ ಬೆನಿಫಿಟ್ ಆಗುತ್ತೆ. ಇನ್ನೂ ಒಂದು ಅಂದರೆ OEMs ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್. ಅಂದರೆ ಮಾರುತಿ ಇರ್ಬೋದು, ಟಾಟಾ ಮೋಟರ್ ಇರ್ಬೋದು, ಮಹೇಂದ್ರ ಇರ್ಬೋದು, ಇವರೆಲ್ಲರೂ OEM. EV ಅಂತ ಬಂದರೆ ನಮ್ಮ ಇಂಡಿಯಾದಲ್ಲಿ ಟಾಟಾ. ಈ ಟೂ ವೀಲರಲ್ಲಿ ಬಂದರೆ ಟೂ ವೀಲರಲ್ಲಿ ಓಲಾ ಇದ್ದಾನೆ, ಏತರ್ ಇದ್ದಾನೆ, ಇವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದಂದರೆ ಟಿ ವಿ ಎಸ್ ಬಂದ್ಬಿಟ್ಟು ಸೆಕೆಂಡ್ ಥರ್ಡ್ ಲಾರ್ಜೆಸ್ಟ್ ಇದ್ದಾನೆ. ಈಗ ಓಲಾಗೆ ಕಾಂಪಿಟೇಷನ್ ಕೊಡ್ತಿರೋದೇ
ಟಿ ವಿ ಎಸ್. ಆದರೆ ಟಿ ವಿ ಎಸ್ ಶೇರ್ ಪ್ರೈಸ್ ತುಂಬ ಓವರ್ ವ್ಯಾಲಿಡ್ ಆಗಿದೆ. ಸ್ವಲ್ಪ ನೋಡ್ಕೊಂಡು ಯಾವಾಗ ಕೆಳಗೆ ಬಂದಾಗ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಬಟ್ ಈ ಕರೆಂಟ್ ಪ್ರೈಸಲ್ಲಿ ಓವರ್ ವ್ಯಾಲಿಡ್ ಅನಿಸುತ್ತೆ ನನ್ನ ಪ್ರಕಾರ. ಮತ್ತು PM ಇ ಬಸ್ ಯೋಜನಾ ಅಂತ ಮಾಡ್ತಿದ್ದಾರೆ. ಇದೇನಂದರೆ 10,000 ಎಲೆಕ್ಟ್ರಿಕ್ ಬಸ್ಗಳನ್ನ ಇವರು ಬೈ ಮಾಡಿ ಟ್ರಾನ್ಸ್ಪೋರ್ಟೇಷನಲ್ಲಿ ಬಿಡ್ತಾರೆ. ಇದನ್ನು 2023ರಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ? ಅಶೋಕ್ ಲೈಲ್ಯಾಂಡ್ಗೆ, JBM ಆಟೋಗೆ, ಒಲೆಕ್ಟ್ರಾ ಗ್ರೀನ್ ಟೆಕ್ಕಿಗೆ, ಇನ್ನೊಂದು ಟಾಟಾ ಮೋಟರ್ಸ್ಗೆ, ಇವರೆಲ್ಲರಿಗೂ ಈ ಬೆನಿಫಿಟ್ ಆಗುತ್ತೆ. ಡಿಸ್ಕ್ಲೈಮರು, ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ಇದು ನಂದು ಓನ್ ವ್ಯೂ ಕೂಡ ಅಲ್ಲ. ಇದು ಫಿಲಿಪ್ಸ್ ಕ್ಯಾಪಿಟಲ್ ಮಾಡಿರೋ ರಿಪೋರ್ಟ್ ಪ್ರಕಾರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ ರಿಪೋರ್ಟ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಕೂಡ ಹೋಗಿ ನೋಡ್ಕೊಬೋದು. ನೆಕ್ಸ್ಟ್ ಸೆಕ್ಟರು ಮೆಟಲ್ ಸೆಕ್ಟರ್. ಈ ಗೌರ್ಮೆಂಟ್ ಹೇಳ್ದಂಗೆ ಲಾಸ್ಟ್ ನೀವು ಬಜೆಟಲ್ಲೂ ನೋಡಿರ್ಬೋದು, ನಮ್ಮ GDPಯ 25% ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ರೋಡು, ರೈಲ್ವೆ, ಬ್ರಿಡ್ಜು, ಕನ್ಸ್ಟ್ರಕ್ಷನ್ನು ಇದೆಲ್ಲದರಲ್ಲೂ ಸಖತ್ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದರಿಂದ ಮೆಟಲ್ ಇಂಡಸ್ಟ್ರಿಗೆ ಸಖತ್ ಬೆನಿಫಿಟ್ ಆಗುತ್ತೆ. ಮೆಟಲ್ ಅಂದರೆ ಸ್ಟೀಲು, ಕಬ್ಬಣ, ಅದಕ್ಕೆ ಸಖತ್ ಬೆನಿಫಿಟ್ ಆಗುತ್ತೆ. ಅದರಲ್ಲಿ ಯಾರಿದ್ದಾರೆ? ಟಾಟಾ ಸ್ಟೀಲು, JSW ಸ್ಟೀಲು, ಇವರೇ ಮೇಜರ್ಲಿ 2 ಪ್ಲೇಯರ್ಗಳು. ಆದರೆ ಈ ಸೆಕ್ಟರು ಸ್ವಲ್ಪ ಕಮೋಡಿಟಿ ಸೆಕ್ಟರ್. ಅಂದರೆ ಇದು ಬರೀ ಇಂಡಿಯಾ ಮೇಲಲ್ಲ, ಗ್ಲೋಬಲ್ ಲೆವೆಲಲ್ಲೂ ಡಿಪೆಂಡ್ ಆಗಿರುತ್ತೆ. ಗ್ಲೋಬಲಲ್ಲಿ ಯಾವ ಥರ ಸ್ಟೀಲ್ ಡಿಮ್ಯಾಂಡ್ ಇದೆ ಅದ್ರ ಮೇಲೆ ಸ್ಟೀಲ್ ಪ್ರೈಸ್ಗಳು ನಿಂತಿರುತ್ತೆ. ಸ್ವಲ್ಪ ಅದನ್ನು ನೋಡ್ಕೊಂಡು ಹುಷಾರಾಗಿ ಇನ್ವೆಸ್ಟ್ ಮಾಡಿ, ಬಿಕಾಸ್ ಇದು ಕಮಾಡಿಟಿ ಸೆಕ್ಟರ್. ಮೂರನೇದು ಹೌಸಿಂಗ್ ಸೆಕ್ಟರ್. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಡಿಯಲ್ಲಿ ಇವರು 3 ಕೋಟಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಈ 3 ಕೋಟಿ ಮನೆ ಕಟ್ಟೋದ್ರಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ? ಆಮೇಲೆ ನೀವು ಅನ್ಬೇಡಿ ಇವ್ರು 3 ಕೋಟಿ ಮನೆ ಕಟ್ತಾರೋ ಇಲ್ವೋ, ಇವ್ರು ಹೇಳ್ದಂಗೆ ಮಾಡ್ತಾರೋ ಇಲ್ವೋ, ಅದು ಸೆಕೆಂಡ್ರಿ. ಇದನ್ನು ಜಸ್ಟು ನಾಲೆಡ್ಜ್ ಪರ್ಪಸ್ಗೋಸ್ಕರ ತೊಗೊಳ್ಳಿ. ಈಗ ಇವ್ರು ಏನಾದರೂ ಮಾಡಲ್ಲ ಅಂತಲೂ ನೀವು ಬೇಕಾದ್ರೆ ನೀವು ಥಿಂಕ್ ಮಾಡಿ, ಮಾಡ್ತಾರೆ ಅಂತ ಬೇಕಾದ್ರೆ ಥಿಂಕ್ ಮಾಡಿ. ಇದನ್ನು ಜಸ್ಟ್ ರಾಜಕೀಯವಾಗಿ ತೆಗಿಬೇಡಿ. ಎಲ್ಲನೂ ರಾಜಕೀಯವಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಉದ್ಧಾರ ಆಗೋದೇ ಕಷ್ಟ. ಪ್ರತಿಯೊಂದು ರಾಜಕೀಯವಾಗಿ ತಗೊಂಡ್ಬೇಡಿ, ಇದು ಜಸ್ಟ್ ಇನ್ಫಾರ್ಮೇಷನ್ ಆಗಿ ತೊಗೊಳ್ಳಿ. ಇವ್ರದ್ದು ಹಿಸ್ಟ್ರಿ ನೋಡಿದ್ರೆ ಇವ್ರು ಹೇಳಿದ್ದೆಲ್ಲ ಮಾಡಿದ್ದಾರೆ. ರಾಮ ಮಂದಿರ, 370, ಟ್ರಿಪಲ್ ತಲಾಕ್, ಇವೆಲ್ಲ ಅವ್ರದ್ದು ಓಲ್ಡ್ ಮ್ಯಾನಿಫೆಸ್ಟೋದಲ್ಲಿ ಇದ್ವು, ಅದನ್ನು ಮಾಡಿದ್ದಾರೆ. ಈ ಮ್ಯಾನಿಫೆಸ್ಟೋದಲ್ಲಿ ಸ್ವಲ್ಪ ಚೇಂಜ್ ಇದೆ, ಇದನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಯಾಕಂದರೆ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಆಮೇಲೆ ಈ PM ಆವಾಸ್ ಯೋಜನೆ ಅಡಿಯಲ್ಲಿ ಅವ್ರು ಆಲ್ರೆಡಿ 4,20,00,000 ಮನೆ ಕಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ 4,20,00,000 ಮನೆ ಕಟ್ಟಿದ್ದಾರೆ. ಈ ನೆಕ್ಸ್ಟ್ 5 ವರ್ಷದಲ್ಲಿ ನಾವು 3 ಕೋಟಿ ಮನೆ ಕಟ್ತೀವಿ ಅಂತ ಹೇಳಿದ್ದಾರೆ. ಹಿಂದ್ಗಡೆನೂ ಕಟ್ಟಿದ್ದಾರೆ ಅಂದರೆ ಮುಂದನ್ನು ಕಟ್ಟಬೇಕು ತಾನೆ. ಗ್ರಾಮೀಣ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಮೋದಿ ಸರ್ಕಾರ ಪ್ಲಾನ್ ಮಾಡಿದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 3 ಕೋಟಿ ಮನೆಗಳ ನಿರ್ಮಾಣ ಮಾಡಲಿದ್ದಾರೆ. ಕಳೆದ 10 ವರ್ಷದಲ್ಲಿ 4.21 ಕೋಟಿ ಮನೆ ನಿರ್ಮಾಣ ಮಾಡಿದ್ದು, ಪ್ರಸಕ್ತ ಅವಧಿಯಲ್ಲಿ 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸಿಮೆಂಟ್. 1 ಸ್ಕ್ವೇರ್ ಫೀಟ್ ಮನೆ ಕಟ್ಟಕ್ಕೆ 25 kg ಸಿಮೆಂಟ್ ಬೇಕಾಗುತ್ತೆ. ಅದೇ ರೀತಿ ಇವ್ರು ಕಟ್ತಿರೋ ಮನೆ ಬಂದ್ಬಿಟ್ಟು 200 ಸ್ಕ್ವೇರ್ ಫೀಟ್. 200 ಸ್ಕ್ವೇರ್ ಫೀಟ್ ಮನೆ ಕಟ್ಟಕ್ಕೆ 5,000 kg ಸಿಮೆಂಟ್ ಬೇಕಾಗುತ್ತೆ. ಅಂದರೆ 5 ಟನ್ ಸಿಮೆಂಟ್ ಬೇಕಾಗುತ್ತೆ. ಟೋಟಲ್ ಇವ್ರು ಕಟ್ಟಬೇಕು ಅಂತಿರೋ ಮನೆ ಎಷ್ಟು ಹೇಳಿ? 3 ಕೋಟಿ. 3 ಕೋಟಿ ಮನೆ ಕಟ್ಟಕ್ಕೆ ಎಗೇನ್ 150 ಮಿಲಿಯನ್ ಟನ್ ಸಿಮೆಂಟ್ ಬೇಕಾಗುತ್ತೆ. ಇದರಿಂದ ನಮ್ಮದು ಟೋಟಲ್ ಸಿಮೆಂಟ್ ಏನು ಪ್ರೊಡಕ್ಷನ್ ಆಗ್ತಿದೆಯಲ್ಲ ಇದುವರೆಗೂ, ಅದು ಕಂಪೇರ್ ಮಾಡಿದ್ರೆ 40-50% ಜಾಸ್ತಿ ಬೇಕಾಗುತ್ತೆ. ಇದರಿಂದ ಸಿಮೆಂಟ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸಿಮೆಂಟ್ ಇದೊಂದರಲ್ಲೇ ಯೂಸ್ ಆಗಲ್ಲ, ಬೇರೆ ಇಂಡಿವಿಜುವಲ್ ಮನೆ ಕಟ್ತಾರೆ, ಬಿಲ್ಡಿಂಗ್ಗಳು ಕಟ್ತಾರೆ, ರೋಡ್ ಕಟ್ತಾರೆ, ಬ್ರಿಡ್ಜ್ ಕಟ್ತಾರೆ. ಸಿಮೆಂಟ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿಥಿಂಗ್. ಇದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರ್ತವೆ? ACC, ಅಂಬುಜಾ ಸಿಮೆಂಟು, ಅಲ್ಟ್ರಾಟೆಕ್ ಸಿಮೆಂಟು. ಅಲ್ಟ್ರಾಟೆಕ್ ಬಂದ್ಬಿಟ್ಟು ಮಾರ್ಕೆಟ್ ಲೀಡರ್ ಇದ್ದಂಗೆ. ನಮ್ಮ ಇಂಡಿಯಾದಲ್ಲಿ 25% ಮಾರ್ಕೆಟ್ ಶೇರು ಅಲ್ಟ್ರಾಟೆಕ್ದಿದೆ. ಇದರಲ್ಲಿ ಇನ್ನೊಂದು ಬರುತ್ತೆ ಸ್ಟೀಲ್ ಅಂದರೆ ನಾನು ಅವಾಗಲೇ ಹೇಳಿದೆ ಮನೆ ಕಟ್ಟಕ್ಕೆ ಕಬ್ಬಣ ಬೇಕು ಅಂತ. ಈ ಸೆಕ್ಟರು ಬಂದ್ಬಿಟ್ಟು ಡಿಮ್ಯಾಂಡಲ್ಲಿದೆ. ಬಟ್ ನಮ್ಮ ಇಂಡಿಯಾ ಡಿಮ್ಯಾಂಡ್ ಮಾತ್ರ ಡಿಪೆಂಡ್ ಆಗಿರಲ್ಲ, ಇದು ವರ್ಲ್ಡ್ ಡಿಮ್ಯಾಂಡ್ಗೆ ಡಿಪೆಂಡ್ ಆಗಿರುತ್ತೆ. ಚೈನಾ ಬೇರೆ ಗ್ರೋ ಆಗ್ತಾ ಇಲ್ಲ, ಚೈನಾ ಡಿಫ್ಲೇಷನಲ್ಲಿದ್ದಾನೆ, ಅಲ್ಲಿ ಇನ್ಫ್ಲೇಷನ್ನು ಗ್ರೋ ಆಗ್ತಾ ಇಲ್ಲ. ಅದೆಲ್ಲನೂ ಈ ಸ್ಟೀಲ್ ಸೆಕ್ಟ್ರಿಗೆ ಎಫೆಕ್ಟ್ ಮಾಡುತ್ತೆ. ಆದರೆ ಈ ಸ್ಟೀಲ್ ಸೆಕ್ಟ್ರನ್ನ ಇದ್ರ ಬೇಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನೀವು ಸ್ಟೀಲ್ ಸೆಕ್ಟ್ರನ್ನ ಗ್ಲೋಬಲ್ ಲೆವೆಲಲ್ಲಿ ನೋಡಿಕೊಂಡು ಗ್ಲೋಬಲಲ್ಲಿ ಯಾವ ಥರ ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡಿ. ಸ್ಟೀಲ್ ಬಂದ್ಬಿಟ್ಟು ಲೋಕಲ್ ಅಲ್ಲ, ಸಿಮೆಂಟ್ ಲೋಕಲ್ಲು, ಪೇಂಟ್ ಲೋಕಲ್ಲು, ಪ್ರತಿಯೊಂದು ಲೋಕಲ್ಲೇ. ನೆಕ್ಸ್ಟು ಸೆರಾಮಿಕ್ಸ್ ಅಂದರೆ ಬಾತ್ರೂಮ್ ಫಿಟ್ಟಿಂಗ್ಸ್. ಬಾತ್ರೂಮ್ ಒಳಗೆ ಏನೇನು ಫಿಟ್ಟಿಂಗ್ ಮಾಡ್ತಾರಲ್ಲ ಅದರಲ್ಲಿ ಯಾರು ಮೇನ್ ಪ್ಲೇಯರ್ಸ್ ಅಂದರೆ ಕಜಾರಿಯಾ ಸೆರಾಮಿಕ್ಸು, ಈ ಥರ ಬೇರೆ ಬೇರೆ ಪ್ಲೇಯರ್ಸ್ ಇದ್ದಾರೆ. ಆಮೇಲೆ ಇವರೆಲ್ಲರೂ ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಿದ್ದಾರಾ ಅಂತ ನೋಡಬೇಕು. ಇವ್ರು ಸುಮ್ಮನೆ ಇದ್ದಾರೆ ಅಂದ ತಕ್ಷಣ ಇವ್ರ ಹತ್ರ ತಗೊಂಡೋಗಿ ಇನ್ವೆಸ್ಟ್ ಮಾಡೋದಲ್ಲ, ಇವ್ರು ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂತ ನೋಡಬೇಕು. ಇವ್ರು ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ನೆಕ್ಸ್ಟ್ ಸೆಕ್ಟರು FMCG ಸೆಕ್ಟರ್. ಈಗ ನಾನು ಅವಾಗ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಗ್ರೋ ಆಗುತ್ತೆ, ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಈ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದರೆ ಜನಗಳ ಕೈಯಲ್ಲಿ ದುಡ್ಡು ಬರುತ್ತಾ? ಜನಗಳು ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಾರೆ ಹೇಳಿ? ಅವ್ರು ದುಡ್ಡು ಖರ್ಚು ಮಾಡೋದೇ ಅವ್ರಿಗೆ ಬೇಸಿಕ್ ನೀಡ್ಗಳಿಗೋಸ್ಕರ. ಆಮೇಲೆ ಈ ಸಲ ಬಂದಿರೋ NDA ಗೌರ್ಮೆಂಟು ನನ್ನ ಪ್ರಕಾರ ತುಂಬ ರೂರಲ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಈ ಸಲ ವೋಟ್ ಕಮ್ಮಿ ಬಿದ್ದಿರೋದೇ ಈ ರೂರಲ್ ಇಂಡಿಯಾದಲ್ಲಿ. ಅದಕ್ಕೆ ಅವರು ರೂರಲ್ಗೆ ಏನಾದರೂ ಬೆನಿಫಿಟ್ ಆಗೋ ಥರ ಏನಾದರೂ ಸ್ಕೀಮ್ನ ತರ್ಬೋದು, ಅವ್ರ ಕೈಯಲ್ಲಿ ದುಡ್ಡು ಹೋಗೋ ಥರ ಏನಾದರೂ ಸ್ಕೀಮ್ನ ತರ್ಬೋದು ಅಂತ ಅನಿಸ್ತಿದೆ. ಅವ್ರ ಕೈಯಲ್ಲಿ ದುಡ್ಡು ಹೋದ ತಕ್ಷಣ ಅವ್ರು ಖರ್ಚು ಮಾಡೋದೇನು ಕೇಳಿ? ಬೇಸಿಕ್ ನೀಡ್ಗೋಸ್ಕರ. ಏನು ಬೇಸಿಕ್ ಬೇಕು? ಶಾಂಪು, ಸೋಪು. ಯಾಕಂದರೆ ಬೇಸಿಕ್ ನೀಡ್ ಈಗೇನು ರೇಷನ್ ಬೇಕಾ? ರೇಷನ್ ಆಲ್ರೆಡಿ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ಸಿಲಿಂಡ್ರೂ ಒಂದೊಂದು ಆಲ್ರೆಡಿ ಪ್ರೊವೈಡ್ ಮಾಡ್ತಾ ಇದೆ, ಮನೆ ಕಟ್ಕೊಡ್ತಾ ಇದೆ. ಇನ್ನು ಉಳಿದಿದ್ದ ದುಡ್ಡನ್ನ ಏನು ಮಾಡ್ತಾರೆ ಅವರು?
ಏನು ಮಾಡ್ತಾರೆ ಅಂದರೆ ಈ ಥರ ಬೇಸಿಕ್ ನೀಡ್ಗಳು ಅವ್ರು ಲೈಫ್ ಅಪ್ಗ್ರೇಡ್ ಮಾಡ್ಕೊಳೋದ್ರಲ್ಲಿ ಸ್ಪೆಂಡ್ ಮಾಡ್ತಾರೆ. ಶಾಂಪು ಯೂಸ್ ಮಾಡ್ತಿರೋರು ಒಳ್ಳೆ ಶಾಂಪು ಯೂಸ್ ಮಾಡ್ತಾರೆ, ಪೇಸ್ಟು ಶಾಂಪು ಬರೀ ಇದರಲ್ಲೇ ದುಡ್ಡನ್ನ ಖರ್ಚು ಮಾಡ್ತಾರೆ. ಇದರಿಂದ ಈ FMCG ಸೆಕ್ಟರ್ಗೆ ಸ್ವಲ್ಪ ಬೂಸ್ಟ್ ಸಿಗ್ಬೋದು. ಇದರಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ? ಡಾಬರು, ಇಮಾಮಿ, ಬಜಾಜ್ ಕನ್ಸ್ಯೂಮರ್ಸು ಇವ್ರಿಗೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇವ್ರದ್ದು ರೆವಿನ್ಯೂ ರೂರಲ್ ಇಂಡಿಯಾಯಿಂದ ಬರುತ್ತೆ. 40-45% ರೆವಿನ್ಯೂ ರೂರಲ್ ಇಂಡಿಯಾದಿಂದ ಬರುತ್ತೆ. ಅದು ಬಿಟ್ಟರೆ ಬ್ರಿಟಾನಿಯಾ, ಕೋಲ್ಗೇಟು ಇವ್ರದ್ದು ರೆವಿನ್ಯೂ 40% ರೂರಲ್ ಇಂಡಿಯಾದಿಂದ ಬರುತ್ತೆ. ಈ FMCG ಸೆಕ್ಟರ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನಿಮ್ಗೇನೋ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ನೀವು ಅಂದ್ಕೊಂಡಿರೋ ಅಷ್ಟು ಥರ ಈಸಿಯಾಗಿಲ್ಲ ಈ ಸೆಕ್ಟ್ರು. ಇದು ನೀವು ಕೇಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಡೈಲಿ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳೋಕ್ಕೆ ಚೆನ್ನಾಗಿದೆ, ಆದರೆ ರಿಯಾಲಿಟಿನೇ ಬೇರೆ ಇದೆ. ನೆಕ್ಸ್ಟ್ ಸ್ಕೀಮ್ ಯಾವುದು ಅಂದರೆ ಹರ್ ಘರ್ ಜಲ್. ಈಗ ಆಲ್ರೆಡಿ ನೀವು ನೋಡಿರ್ತೀರ, ನಾನೇ ಎಷ್ಟೋ ಹಳ್ಳಿಗಳಲ್ಲಿ ನೋಡಿದ್ದೀನಿ, ಆಲ್ರೆಡಿ ಎಷ್ಟೋ ಹಳ್ಳಿಗಳಲ್ಲಿ ಇದು ಬಂದ್ಬಿಟ್ಟಿದೆ. ಇದು ಇನ್ನೂ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತಾರೆ. ಏನಂದರೆ ಇದು ಪ್ರತಿ ಮನೆಗೂ ನಾವು ನೀರು ಒದಗಿಸ್ಬೇಕು, ಪ್ರತಿ ಮನೆಗೂ ನೀರು ಪೈಪಿಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಇದರಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ? DI ಪೈಪು, ಜಿಂದಾಲ್ಸಾ, ಎಲೆಕ್ಟ್ರೋ ಕ್ಯಾಸ್ಟಿಂಗ್ ಸ್ಟೀಲು ಇವರೆಲ್ಲ ಏನು ಮಾಡ್ತಾರೆ? ಪೈಪ್ನ ತಯಾರು ಮಾಡ್ತಾರೆ. ಪ್ರಿನ್ಸ್ ಪೈಪ್ ಇರ್ಬೋದು, ಅಸ್ಟ್ರಾಲ್ ಪೈಪ್ ಇರ್ಬೋದು, ಇವರೆಲ್ಲನೂ ಪೈಪ್ನ ತಯಾರು ಮಾಡ್ತಾರೆ. ಅದರಲ್ಲೂ ಎಲೆಕ್ಟ್ರೋ ಕ್ಯಾಸ್ಟಿಂಗ್ ಸ್ಟೀಲು ಗೌರ್ಮೆಂಟ್ ಹತ್ರ ಕಾಂಟ್ರಾಕ್ಟ್ ಒಪ್ಕೊಂಡಿದ್ದಾನೆ, ಅವನಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ನಾನು ಸ್ವಲ್ಪ ಹಿಂಟ್ ಕೊಟ್ಟಿದ್ದೀನಿ, ಪೂರ್ತಿ ವಿಷಯ ಮಾತಾಡೋಕ್ಕಾಗಲ್ಲ ಒಂದೇ ವಿಡಿಯೋದಲ್ಲಿ. ಅದೇ ರೀತಿ ಇದರಲ್ಲಿ ಬೇರೆ ಬೇರೆ ಕಂಪ್ನಿಗಳು ಯಾವಿದಾವೆ ಅಂದರೆ ಜಿಂದಾಲ್ಸಾ, ವೆಲ್ಸ್ಪೂನ್ ಕಾರ್ಪೊರೇಷನ್ನು, JTL, APL ಅಪೋಲೋ. ಆಮೇಲೆ ಪ್ರತಿ ಮನೆಗೂ ಗ್ಯಾಸ್ ಕಲೆಕ್ಷನ್ ಬರುತ್ತೆ. ಯಾವ ಥರ ನೀರು ಬರ್ತಿದೆಯಲ್ಲ ಅದೇ ಥರ ಗ್ಯಾಸ್ ಕಲೆಕ್ಷನ್ ಬರುತ್ತೆ. ಮುಂದೆ ನೀವು ಯಾವ ಥರ ಕರೆಂಟ್ ಬಿಲ್ ಕಟ್ತಿದ್ದೀರಲ್ಲ ಅದೇ ಥರನೇ ಗ್ಯಾಸ್ ಬಿಲ್ ಕಟ್ಟಬೇಕಾಗುತ್ತೆ. ಯೂಸ್ ಮಾಡಿರೋದು ಎಷ್ಟು ಯೂಸ್ ಮಾಡ್ತಿರೋ ಅದು, ಅವಾಗ ಸಿಲಿಂಡ್ರ್ಗಳು ಬೇಕಾಗಲ್ಲ. ಅದಕ್ಕೋಸ್ಕರ ಈಗ ಆಲ್ರೆಡಿ ಎಷ್ಟೋ ಸಿಟಿಗಳಲ್ಲಿ ಆ ಥರ ಇದೆ. ಈಗ ಹೋಗ್ತಾ ಪ್ರತಿಯೊಂದು ಸಿಟಿನಲ್ಲೂ ಅದು ಬರುತ್ತೆ. ನೆಕ್ಸ್ಟ್ ಸೆಕ್ಟರು ಟೂರಿಸಂ ಸೆಕ್ಟರ್. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟೂರಿಸಂ ಸೆಕ್ಟರ್ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ. ಆ ವಿಡಿಯೋ ನಿಮಗೆ ಎಲ್ಲಿ ಸಿಗುತ್ತೆ ಹೋಗಿ ಚೆಕ್ ಮಾಡಿ. ಈಗ ನೀವು ರೀಸೆಂಟಾಗಿ ನೋಡ್ತಿರ್ಬೋದು, ಮಾಲ್ಡೀವ್ಸ್ಗೆ ಹೋಗೋರು 42% ಕಮ್ಮಿ ಆಗಿದ್ದಾರೆ. ಯಾಕಂದರೆ ಮಾಲ್ಡೀವ್ಸ್ಗೂ ಇಂಡಿಯಾಗೂ ಪ್ರಾಬ್ಲಮ್ ಆಗಿದೆ. ನಮ್ಮ PM ಮೋದಿ ಮಾಲ್ಡೀವ್ಸ್ ಬದಲು ಲಕ್ಷದ್ವೀಪ್ನ ಇಂಪ್ರೂವ್ ಮಾಡೋಕ್ಕೆ ಹೊಡೆದಾಡ್ತಿದ್ದಾರೆ. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಟೂರಿಸಂ ಸೆಕ್ಟರ್ ಇಂಪ್ರೂವ್ ಆಗ್ತಾ ಇದೆ. ಅದೇ ರೀತಿ ಕಾಶ್ಮೀರ್ನ 370 ರಿಮೂವ್ ಮಾಡಿದ್ರಿಂದ ಕಾಶ್ಮೀರಲ್ಲೂ ಟೂರಿಸಂ ಇಂಪ್ರೂವ್ ಆಗ್ತಾ ಇದೆ. ಬೇರೆ ಬೇರೆ ದೇಶದ ಜನಗಳು ನಮ್ಮ ಇಂಡಿಯಾಗೆ ಟೂರಿಸಂಗೋಸ್ಕರ ಬರ್ತಾ ಇದ್ದಾರೆ. ಇದರಿಂದ ಈ ಟೂರಿಸಂ ಸೆಕ್ಟರ್ ಇಂಪ್ರೂವ್ ಆಗ್ತಾ ಇದೆ. ಇದರಿಂದ ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ? ಮೊದಲನೇದು ಹಾಸ್ಪಿಟಾಲಿಟಿ ಸೆಕ್ಟರ್. ಅದರಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರೋದು ಯಾರಂದರೆ ಇಂಡಿಯಾ ಹೋಟೆಲ್ಲು, ಲೆಮನ್ ಟ್ರೀ. ಅದಲ್ದಲ್ಲೇ ಇನ್ನೊಂದೇನೆಂದರೆ, ಈಗ ತುಂಬ ಜನ ನೀವು ಬೇರೆ ಸ್ಟೇಟ್ಗೆ ಏನಾದರೂ ಹೋಗ್ಬೇಕಂದ್ರೆ ಹೋಗ್ತಾ ಟ್ರೈನಲ್ಲಿ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ತಾರೆ, ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದ ತಕ್ಷಣ. ಯಾಕಂದರೆ ನೀವೇನಾದರೂ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 1200-1300 ಟ್ರೈನ್ ಟಿಕೆಟ್ ಆಗುತ್ತೆ. ನಿಮ್ಗೆ ಒಳ್ಳೆ ಕೋಚ್ ಬೇಕಂದರೆ ನೀವು ಒಂದು ಸ್ವಲ್ಪ 2-2.5 ಸಾವಿರ ಜಾಸ್ತಿ ಹಾಕಿದ್ರೆ ಫ್ಲೈಟಲ್ಲಿ ಹೋಗ್ಬೋದು. 4,500-5,000 ರೂಪಾಯಿ ನಿಮಗೆ ಫ್ಲೈಟಲ್ಲಿ ಹೋಗ್ಬೋದು ಡೆಲ್ಲಿಗೆ. ಟ್ರೈನಲ್ಲಾದರೆ 2 ದಿವಸ ಬೇಕಾಗುತ್ತೆ ರೀಚ್ ಆಗೋಕ್ಕೆ, ಫ್ಲೈಟಲ್ಲಾದರೆ 1-1.5 ಗಂಟೆಗೆ ಆಲ್ರೆಡಿ ರೀಚ್ ಆಗಿರ್ತೀರ. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮು ಜನಗಳು ಫ್ಲೈಟಲ್ಲಿ ಓಡಾಡೋದು ಜಾಸ್ತಿ ಮಾಡ್ತಾರೆ ಹೋಗ್ತಾ. ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಹೇಳಿ? ಒನ್ ಆ್ಯಂಡ್ ಓನ್ಲಿ ಇಂಡಿಗೋಗೆ. ನಾನು ಬೇರೆ ಯಾರ ಹೆಸರು ತಗೊಳೋದೇ ಇಲ್ಲ, ಇಂಡಿಗೋ ಹೆಸರು ತಗೊಂತೀನಿ. ಯಾಕಂದರೆ 60% ಮಾರ್ಕೆಟ್ ಶೇರು ಇಂಡಿಗೋದಿದೆ. ಇನ್ನೊಂದು ಮೇನ್ ಸೆಕ್ಟರ್ ಯಾವುದಂದರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್. ನೀವೇ ನೋಡಿರ್ತೀರ ಎಷ್ಟು ಬಿಸಿಲಿದೆ, ಹೀಟ್ ವೇವ್ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾವುದಂದರೆ ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗ್ನ ಕಮ್ಮಿ ಮಾಡಬೇಕಂದ್ರೆ ನಾವು ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಕಡೆ ತಲೆ ಕೆಡಿಸ್ಕೊಬೇಕು. ರಿನ್ಯೂಬಲ್ ಎನರ್ಜಿ ಅಂದರೆ ಯಾವ ಎನರ್ಜಿನ ನಾವು ಪದೇ ಯೂಸ್ ಮಾಡ್ಬೋದು, ಅದೇ ರಿನ್ಯೂಬಲ್ ಎನರ್ಜಿ. ಈಗ ಕೋಲ್ನ ಯೂಸ್ ಮಾಡ್ತಾರೆ ಜಾಸ್ತಿ. ನೀವು ಏನು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದೀರಲ್ಲ ಮನೆಯಲ್ಲಿ, ಅದನ್ನು ತಯಾರು ಮಾಡೋಕ್ಕೆ ಕೋಲ್ನ ಯೂಸ್ ಮಾಡ್ತಾರೆ. ಕೋಲ್ ಅಂದರೆ ಕಲ್ಲಿದ್ದಲನ್ನ ಸುಟ್ಟು ಇವರು ಇದರಲ್ಲಿ ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾರೆ. ಆ ಸುಡೋದ್ರಿಂದ ಏನಾಗುತ್ತೆ? ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಮಾಡ್ತಾರೆ. ನ್ಯೂಕ್ಲಿಯರ್ ಎನರ್ಜಿ ಕೂಡ ನಮ್ಮ ಎನ್ವೈರನ್ಮೆಂಟಿಗೆ ಒಳ್ಳೇದಲ್ಲ. ಈಗ ಇದರಿಂದ ಹೊರಗೆ ಬರಬೇಕಂದ್ರೆ ಇವರು ರಿನ್ಯೂಬಲ್ ಎನರ್ಜಿ ಮೇಲೆ ಹೋಗ್ಬೇಕು. ರಿನ್ಯೂಬಲ್ ಎನರ್ಜಿ ಅಂದರೆ ನೀರಿರ್ಬೋದು. ನೀರನ್ನು ಯಾಕಂದರೆ ಯಾವಾಗಲೂ ಖಾಲಿನೇ ಆಗಲ್ಲ. ಏನಾಗುತ್ತೆ? ನೀರೇನಾಗುತ್ತೆ? ಇರೋ ನೀರು ಆವಿಯಾಗಿ ಮೇಲೋಗಿ ಮತ್ತೆ ಮಳೆಯಾಗಿ ವಾಪಸ್ ಬರುತ್ತೆ. ಇದು ಸೈಕಲ್ ನಡೀತಾನೆ ಇರುತ್ತೆ. ಆಮೇಲೆ ಸೂರ್ಯನ ಬೆಳಕು ಅಂದರೆ ಸೋಲಾರ್ ಯಾವತ್ತು ಖಾಲಿ ಆಗುತ್ತಾ? ಇದು ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಯಾವಾಗಲೂ ಒಂದೇ ಥರ ಇರಲ್ಲ. ಅಂದರೆ ಇವಾಗ ಇದ್ದಂಗೆ ಮುಂದಿನ ತಿಂಗಳಿರಲ್ಲ. ಏನಾದರೂ ಸ್ವಲ್ಪ ಮೋಡ ಬಂದು ಸ್ವಲ್ಪ ಏನಾದರೂ ಚಳಿ ಬಂದರೆ ಅಥವಾ ಮಳೆ ಬಂದರೆ ಆ ಟೈಮಲ್ಲಿ ಸೂರ್ಯ ಇರಲ್ಲ. ಅದೇ ರೀತಿ ನೀರು ಯಾವಾಗಲೂ ವರ್ಷದ 12 ತಿಂಗಳಲ್ಲೂ ಇರಲ್ಲ. ಬೇಸಿಗೆಗಾಲ ಬಂದರೆ ಕಮ್ಮಿ ಆಗುತ್ತೆ, ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಂಡ್ ಎನರ್ಜಿ ಅಂದರೆ ಫ್ಯಾನ್ ತಿರುಗ್ತಿರುತ್ತಲ್ಲ ಅದೇನೆ. ಅದು ಅಷ್ಟೇ ಒಂದೊಂದು ಸೀಸನಲ್ಲಿ ಮಾತ್ರ ಅದರಿಂದ ಎಲೆಕ್ಟ್ರಿಸಿಟಿ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ಇದೇ ಮೇನ್ ಇದರಲ್ಲಿ ಪ್ರಾಬ್ಲಮ್ ಇತ್ತು. ಆದರೆ ಈಗ ಏನಾಗ್ತಾ ಇದೆ, ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳು ಬರ್ತಾ ಇದ್ದಾವೆ. ಏನಂದರೆ ಒಂದ್ಸಲ ಎನರ್ಜಿನ ತಯಾರು ಮಾಡಿಬಿಟ್ಟು ಅದನ್ನು ಸ್ಟೋರೇಜ್ ಮಾಡ್ಕೊತಾರೆ. ಅಕಸ್ಮಾತ್ ಬೇರೆ ಟೈಮಲ್ಲಿ
ಟೈಮಲ್ಲಿ ಕೂಡ ಯೂಸ್ ಆಗೋ ಥರ. ಈ ಸೆಕ್ಟ್ರಲ್ಲಿರೋ ಸ್ಟಾಕ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಇದೊಂಥರ ಹಾಟ್ ಸೆಕ್ಟರ್. ಇವಾಗ ಇಡೀ ಸ್ಟಾಕ್ ಮಾರ್ಕೆಟೇ ಈ ಸೆಕ್ಟರಿಂದ ಬಿದ್ದಿದೆ. ರಿನ್ಯೂಬಲ್ ಎನರ್ಜಿ ಸೆಕ್ಟ್ರು, ಸೋಲಾರ್ ಸೆಕ್ಟ್ರು, ವಿಂಡ್ ಸೆಕ್ಟ್ರಿಂದ ಇದು ಓವರ್ ವ್ಯಾಲಿಡ್ ಅಂದರೆ ಓವರ್ ವ್ಯಾಲಿಡ್. ಈ ಸ್ಟಾಕ್ಗಳು ದಯವಿಟ್ಟು ಇದರಲ್ಲಿ ಕೈ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಕರೆಕ್ಷನ್ ಆಗಲಿ, ಕೆಳಗೆ ಬಿದ್ದರೆ ಸ್ವಲ್ಪ ಕೈ ಹಾಕಿ. ನನ್ನ ಪ್ರಕಾರ ಈ ಇಂಡಸ್ಟ್ರಿನಲ್ಲಿರೋ ಸ್ಟಾಕ್ಗಳು ಎಲ್ಲನೂ ಓವರ್ ವ್ಯಾಲಿಡ್ ಅಂದರೆ ಓವರ್ ವ್ಯಾಲಿಡ್. ಗೊತ್ತಾಗ್ತಿಲ್ಲ ಏನಾಗುತ್ತೆ ಫ್ಯೂಚರ್ ಅಂತ. ಯಾಕಂದರೆ ಅಷ್ಟು 200p, 300p, 150p ಅದಕ್ಕೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಓವರ್ ವ್ಯಾಲಿಡ್ ಆಗಿದಾವೆ. ಈಗ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ರಿಟರ್ನ್ ಬಂದೇ ಬರುತ್ತೆ ಅಂತ ಬೆಟ್ ಮಾಡೋದು ಕಷ್ಟ. ಯಾಕಂದರೆ ಇವ್ರು 5 ವರ್ಷದಲ್ಲಿ ಏನು ದುಡಿತಾರೋ ಅದನ್ನ ಆಲ್ರೆಡಿ ಈಗ ಪೇ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಷ್ಟು ಓವರ್ ವ್ಯಾಲಿಡ್. ಅದರಲ್ಲಿ ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಲಾಸ್ಟ್ ಅಂದರೆ ಫೈನಾನ್ಸ್ ಸೆಕ್ಟರ್. ಈ ಸೆಕ್ಟರು ಈ ಪಾಪ್ ಆಫ್ ಆಲ್ ಸೆಕ್ಟರ್ಸ್ ಅಂತ ಕರಿಬೋದು. ಯಾಕಂದರೆ ಈ ಸೆಕ್ಟ್ರ್ ಇಲ್ಲ ಅಂದರೆ ಇನ್ಯಾವ ಸೆಕ್ಟ್ರ್ ಇರೋಕ್ಕೆ ಚಾನ್ಸೇ ಇಲ್ಲ. ಸೋಲಾರ್ ಎನರ್ಜಿ ಸೆಕ್ಟ್ರ್ ಇರೋಕ್ಕಾಗಲ್ಲ, ರಿನ್ಯೂಬಲ್ ಎನರ್ಜಿ ಇರೋಕ್ಕಾಗಲ್ಲ, ವಿಂಡ್ ಎನರ್ಜಿ ಇರೋಕ್ಕಾಗಲ್ಲ, ಆಟೋಮೊಬೈಲ್ ಇರೋಕ್ಕಾಗಲ್ಲ, ಯಾವ ಸೆಕ್ಟ್ರು ಕೂಡ ಇರೋಕ್ಕಾಗಲ್ಲ. ಯಾಕಂದರೆ ಡೆಟ್ ಇಲ್ದಲೆ, ಬ್ಯಾಂಕ್ ಹತ್ರ ಸಾಲ ಮಾಡ್ದಲೆ ಯಾವ ಇಂಡಸ್ಟ್ರಿನೂ ಬೆಳೆಯೋಕ್ಕಾಗಲ್ಲ. ಇನ್ನು ನೀವು ಯಾವ್ದು ಇಂಡಸ್ಟ್ರಿ ಬೆಳೀತಾ ಇದೆ ಅಂದರೆ ಈ ಸೆಕ್ಟರ್ ಬೆಳೀತಾ ಇದೆ ಅಂತ ಅರ್ಥ. ಇವ್ರು ಅವ್ರಿಗೆ ಸಾಲ ಕೊಟ್ರೇ ಅವ್ರು ಗ್ರೋ ಆಗ್ತಾರೆ. ಅವ್ರು ಗ್ರೋ ಆದರೆ ಇವ್ರಿಗೆ ದುಡ್ಡು ವಾಪಸ್ ಕೊಡ್ತಾರೆ. ದಟ್ ಮೀನ್ಸ್ ನೀವೇನಾದರೂ ಫೈನಾನ್ಸ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು ನಮ್ಮ ದೇಶ ಗ್ರೋ ಆದಂಗೆ ಫೈನಾನ್ಸ್ ಸೆಕ್ಟರ್ ಗ್ರೋ ಆಗೇ ಆಗುತ್ತೆ. ಈ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಯಾವ ಥರ ನಡೆಯುತ್ತೆ, ಯಾವ ಥರ ನೀವು ಅನಲೈಸ್ ಮಾಡಬೇಕು ಅಂತ. ಈ ಸೆಕ್ಟ್ರಲ್ಲಿ 3 ಥರ ಬ್ಯಾಂಕ್ ಬರ್ತವೆ. ಒಂದು ಲಾರ್ಜ್ ಬ್ಯಾಂಕ್ಗಳು, ಇನ್ನೊಂದು ಮೀಡಿಯಂ ಬ್ಯಾಂಕ್ಗಳು, ಇನ್ನೊಂದು ಸ್ಮಾಲ್ ಬ್ಯಾಂಕ್ಗಳು. ಲಾರ್ಜ್ ಬ್ಯಾಂಕಿಗೆ ಎಕ್ಸಾಂಪಲ್ ಅಂದರೆ SBI, ICICI ಬ್ಯಾಂಕು, HDFC ಬ್ಯಾಂಕು, ಕೋಟಕ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕು. ಮೀಡಿಯಂ ರೇಂಜ್ ಬ್ಯಾಂಕ್ಗಳು ಅಂದರೆ ಕೆನರಾ ಬ್ಯಾಂಕು, IDFC ಫಸ್ಟ್ ಬ್ಯಾಂಕು, ಯೂನಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಸ್ಮಾಲ್ ಬ್ಯಾಂಕ್ ಅಂದರೆ ಈಕ್ವಿಡಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು. ಆಮೇಲೆ ಇದರಲ್ಲಿ NBFC ಬರುತ್ತೆ. NBFCನಲ್ಲಿ ಚೋಳ, ಶ್ರೀರಾಮ್ ಟ್ರಾನ್ಸ್ಪೋರ್ಟು ಇವೆಲ್ಲ ಬರ್ತವೆ. ಇವೆರಡು ಬಂದ್ಬಿಟ್ಟು ಕಮರ್ಷಿಯಲ್ ವೆಹಿಕಲ್ನ ಜಾಸ್ತಿ, ಈಗ ಆಲ್ರೆಡಿ ಕಮರ್ಷಿಯಲ್ ಯಾವ್ದು ಟಾಟಾ AC ಇರ್ಬೋದು, ಲಾರಿ ಇರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಇದಕ್ಕೆ ಜಾಸ್ತಿ ಲೋನ್ ಕೊಡ್ತಾರೆ. ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು, ಬಜಾಜ್ ಫೈನಾನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಯಾಕಂದರೆ ನಾವೇ ಜಾಸ್ತಿ ಲೋನ್ ಬೈ ಮಾಡೋದಲ್ಲಿ. ನೀವು TV ಬೈ ಮಾಡಿದ್ರು, ಫ್ರಿಜ್ ಬೈ ಮಾಡಿದ್ರು, ಜನಗಳಿಗೆ ಇನ್ಕಮ್ ಜಾಸ್ತಿ ಆದರೆ ಏನು ಮಾಡ್ತಾರೆ ಹೇಳಿ, ಲೈಫ್ನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾರೆ. ಫೋನ್ ಬೈ ಮಾಡಿದ್ರು, ಈಗ ಆಲ್ರೆಡಿ ಬಟ್ಟೆ ಬೈ ಮಾಡೋಕ್ಕೂ ಕೂಡ ಬಜಾಜ್ ಫೈನಾನ್ಸ್ EMI ಕೊಡ್ತಿದ್ದಾನೆ ಬಟ್ಟೆ ಬೈ ಮಾಡೋಕ್ಕೆ. ಇದರಿಂದ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಜಾಜ್ ಫೈನಾನ್ಸ್ ಒಳ್ಳೆ ರೆವಿನ್ಯೂ ಬರುತ್ತೆ. ಇದು ಬಂದು ಬ್ಯಾಂಕಿಂಗ್ ಸೆಕ್ಟರ್ ಮತ್ತು NBFC ಸೆಕ್ಟರ್ ಆಯಿತು. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಲ್ಲ ಅದೆಲ್ಲ ಬೇಸ್ಡ್ ಆನ್ ಫಿಲಿಪ್ಸ್ ಕ್ಯಾಪಿಟಲ್ ರಿಪೋರ್ಟಿಂದ. ಈ ರಿಪೋರ್ಟಲ್ಲಿ ಎಷ್ಟೋ ವಿಷಯಗಳನ್ನ ನಾನು ಬಿಟ್ಟಿದ್ದೀನಿ, ಯಾಕಂದರೆ ಫುಲ್ ಕವರ್ ಮಾಡೋದು ಕಷ್ಟ ಅಂತ. ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಾನು ಯಾವ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಅಕೌಂಟ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ. ಆಮೇಲೆ ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಅಡ್ವೈಸ್ ಬೇಕಂದರೆ ಅಲ್ಲಿ ಕೆಳಗಡೆ ಅಡ್ವೈಸ್ ಅಂತ ಒಂದು ಲಿಂಕ್ ಇದೆ. ಆ ಲಿಂಕಲ್ಲಿ ಹೋಗಿ ನಿಮ್ಮ ನೇಮು ಮತ್ತು ಫೋನ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮಿಂದ ನಿಮಗೆ ಕಾಲ್ ಮಾಡಿ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.